ನಮಸ್ಕಾರ ಎಲ್ಲರಿಗೂ. ಇವತ್ತಿತ್ತು ಸಂಡೇ, ಅದಕ್ಕೆ ಎಲ್ಲರೂ ಜಲ್ದಿ ಎದ್ದು ರೆಡಿಯಾಗಿ 3 ಮಂದಿ ಕ್ಯಾಪ್ ಹಾಕೊಂಡೆ ಎಲ್ಲಿ ಹೊಂಟಿದಾರ ಅನ್ಕದಿರಿ. ಇನ್ನೆಲ್ರಿ ನಮ್ ಹೊಲಕ್ ಪಟ್ನ ಹೊಲಕ್ಕಂತೂ ಬಂದು ಆದ್ರ ಹೊಲಕ್ ಬರಗುಡ್ದ ನಮ್ ಪನ್ನು ಇಲ್ಲಾದ್ರೆ ಈ ಹೊಲಕ್ ಬಂದು ಕಬ್ಬೆಲ್ಲ ಎಲ್ಲಿ ಹೋಯ್ತು ಕೇಳ್ಕೊಳ್ಳು. ಒಂದ ದಿವ್ಸ ಪನ್ನು ಮಷಿನ್ ಬಂದಿತ್ತು, ಮಷಿನ್ ಎಲ್ಲ ಕಡ್ಕೊಂಡು ಹೋಯ್ತು. ಪಾಪ ಕಬ್ಬ ತಿನ್ನೋ ಪ್ಲಾನಿಂಗ್ ಮಾಡ್ಕೊಂಡಿಲ್ರಿ. ಅದಕ್ಕೆ ಬೆಲ್ಲ ಮಾಡಕ್ಕೆ ಕಬ್ಬ ತಿನ್ನಕ್ಕಿದ್ರೆ ಎಲ್ಲ ಹೋಯ್ತು ಗೊತ್ತಿಲ್ಲ. ಅದೆಲ್ಲ ಇರಲ್ರಿ. ನಾ 3 ತಿಂಗಳಾಯ್ತು ಗುದ್ದೆ ನಾವ್ ಬೆಳೆಸಿದ ಕಾಯಿ ಪಲ್ಲೆ ಹಾರ್ವೆಸ್ಟಿಂಗ್ ಮಾಡೋಣ ಅಂತ ಬರ್ರಿ. ಮಮ್ಮಿ ನೋಡಲ್ಲಿ ಬೆಳಸವ್ರ ಬೇರೆ ಹರಿಯವ್ರ ಬೇರೆ ಹಿಂಗ ಅನ್ನತಾವ. ನಮ್ ಸಂಬಂಧ ಇಲ್ಲ ನಾನಿದ್ ಗಾರ್ಡನ್ ನಂದೇರೆ ಐತಿ. ನಮ್ಗೆ ಯಾಕೆ ಕರ್ಕೊಂಡ್ ಬರ್ತಿ ಇಲ್ಲಿ? ಬಿಡಕ ಯಾರು ತರಕ್ ಯಾರಿಲ್ಲ. ನಾವು ಅವಾಗ ನೆನಪಾತೀವಿ. ಹೋಗು ನಡಿಪ ನಾವು ಬ್ಯಾಡ ನಡ್ರಿ ಅಕ್ಕಿನ ಇಲ್ಲೇ ಬಿಟ್ಟು ಹೋಗೋಣ. ಸೊ ಫಸ್ಟ್ ಹಾರ್ವೆಸ್ಟಿಂಗ್ ಇಲ್ಲದ್ರೆ ನಮ್ ಶಿವಾರ್ಥ ಗೌಡ್ರ ಕೈಲಿನ ಸ್ಟಾರ್ಟ್ ಮಾಡಿರೋದ್ರಿ. ನಮ್ ಶಿವಾರ್ಥ ಫಸ್ಟ್ ಟೈಮ್ ಹಾರ್ವೆಸ್ಟಿಂಗ್ ಮಾಡಿದ್ ನೋಡ್ರಿ. ಓ ಮ್ಯಾನ್ ಎಷ್ಟ್ ದೊಡ್ಡ ಐತ್ ನೋಡ್ ಬಿಡು. ಎರಡನೇದ್ ನಮ್ ಪನ್ನು ಆತರಿನ ಪನ್ನು ಮೇಡಮ್ ಬಿ ಹಾರ್ವೆಸ್ಟಿಂಗ್ ಮಾಡ್ಯಾಳ್ರಿ. ಇನ್ ಶಿವಾರ್ಥ ಬಾಸ್ಕೆಟ್ ತಗೊಂಡ್ ಸಂತಿಗ್ ಹೊಂಟಿದ. ಐನಾಯ್ದಾವ್ ಕಟ್ ಮಾಡ್ಲಾ ಇಲ್ಲಿ. ಇನ್ನಾವ್ ಬಾಳ್ ಮಟ್ಟೆ ಆಗ್ತಾವ್ರಿ. ಎಲ್ಲಾ ಒಮ್ಮೆ ಮಾಡಿ ಏನ್ ಮಾಡೋದ್ರಿ, ಮಾರ್ಕ್ ಹೋಗ್ನೋರಿ. ಅಷ್ಟ ಫ್ರೆಶ್ ತಗೋದ ದಿನ ಒಣಗಿ ಮಾಡ್ತೀನಿ ನೋಡ್ರಿ. ಓಹೋ ಐ ಲವ್ ಯು. ಇವೇನು ಬೆಳೆವೇನು? ಈ ವೆರೈಟಿ ಬ್ಯಾರೆ ಐತ ಖರೆ. ನಮ್ ಕಡೆ ಇರ್ತಾವ. ಸೊ ಫುಲ್ ಹ್ಯಾಪಿಲಿ ನಾ ಅಂತೂ ಪಟ ಎಲ್ಲಾ ಕಡ್ದು ಬದ್ನಿಕಾಯಿ ಕಟ್ ಮಾಡಿನು. ಎಂತ ರೈತರು ನೋಡ್ರಿ ಎಷ್ಟು ದೊಡ್ಡ ಬದ್ನಿಕಾಯಿ ಐತಿ, ಅದನ್ನ ಬಿಡಿದಾರ ನೋಡೋಣ. ನಿಮ್ ಸಂಬಂಧ ಬಿಟ್ಟಿದ್ದೀವಿ ಅದ ಎಲ್ಲಾ ಕಡೆ ದೊಡ್ಡದು. ಇಷ್ಟ ಆಗ್ತಾವ್ ನೋಡ್ರಿ. ನಮ್ಮ ಮಮ್ಮಿ ಬರ್ತಾಳ್ರಿ ಇಷ್ಟನಾಗ ಭರ್ತಾ ಮಾಡೋಣ ಐತ್ರ. ಮಮ್ಮಿನ ಯಾಕ್ರಿ ನಾ ಮಾಡ್ರಿ ನಡಿಲ್ಲ ಅಂದ್ರೆ ದಿನ ಭಾರಿ ಮಾಡ್ತಾವ. ಹಿಂಗ್ ಮಾಡ್ಕೊ ಬರ್ಲು ಬರ್ತಾ ಮನ್ ಹಿಂಗ ಇಷ್ಟ ಬಿ ಆಗುಲ್ಲ. ಇದೇನ್ ನೋಡತ್ತೀರಿ, ಇದು ಫಸ್ಟ್ ಉದ್ದ ಬದ್ನಿಕಾಯಿ ರೀ. ಇದು ವೆರೈಟಿ ಎಟ್ ನಮ್ಗೆ ಒಣಗಿ ಮಾಡ್ತೀವಿ ನೋಡ್ರಿ ಹಂಗಂತೀವಿ. ಅಥವಾ ಇವ್ರಿಗಂತೂ ಇಲ್ಲಿ ಇರುವಿಗಳು ಕಚ್ಬಿಟ್ಟು ಎಣ್ಗಾಯಿ ಮಾಡೋ ಎಣ್ಣಗಾಯಿ ಬದ್ನಿಕಾಯಿ ನೋಡ್ರಿ. ಇಷ್ಟು ಬದ್ನಿಕಾಯಿ ಹೊಂಟು. ಇನ್ನ ಒಂದ್ ವಾರ ತಕ ಸಂತಿಗೆ ಹೋಗೋದಿಲ್ರಿ. ಬದ್ನಿಕಾಯಿ ನೀರು ತಿರೋದ್ ನಾವ್ ಮುಗಿತಾ ದಿನ ಬದ್ನಿಕಾಯಿ. ಇನ್ ನೆಕ್ಸ್ಟ್ ಕೋಬಿ ರೈತರಾಗಿ ನೋಡ್ರಿ ಯಾರ್ದು ಈ ಹೊಲ ಯಾರ್ದ್ರ ಇದ್ರಿ ಯಾರು ಮಂದಿ ಹೊಲ ಹೋಗಿ ಹಚ್ಚಲ ನಿಂಗೆ ಗೊತ್ತಾದೈತಿ. ಓ ಮೈ ಗಾಡ್, ಎಷ್ಟು ದೊಡ್ಡದಾಗೈತಲ್ಲ. ಕೈಯ ಕಡೆ ಎಷ್ಟು ಕೂಲ ಫ್ರೆಶ್ ಅನ್ಸದೈತಿ. ಇದ್ ನಮ್ ಹೊಲ ಬೆಳೆದೇವ್ ಅನ್ಸವಲ್ತ. ಅದ್ರಲ್ಲ ಏನ್ ಮಾಡೋರ್ದೇವ್ ಹೇಳ್ರಿ ನಾವ? ಹಾ ಗೋಬಿ ಮಂಚೂರಿ, ಕ್ಯಾಬೇಜ್ ಮಂಚೂರಿ. ಇದ್ರ ಸಲುವಾಗಿ ಶ್ರುತಿ ಭಾಳ ಎಕ್ಸೈಟೆಡ್ ಅದ್ರಿ. ಹೇಳು ಮನಸ್ಸು ಬಿಟ್ಟು ಹೇಳ. ಆರ್ಗ್ಯಾನಿಕ್ ಫ್ಲವರ್ ನೋಡ್ರಿ, ಒಂದ್ ರೋಗ ಬಂದಿಲ್ಲ, ಏನಿಲ್ಲ, ಔಷಧ ಬಿ ಹೊಡೆದಿಲ್ಲ. ಎಷ್ಟು ಮಸ್ತ್ ಬಂದಿತ್ತು, ಒಂದ್ ಚೂರು ಬಿ ಏನಾಗಿಲ್ಲ ಅದಕ್ಕೆ. ಖರೇನಲ್ಲ, ಎಷ್ಟು ದೊಡ್ಡದಾಗಿತ್ತಲ್ಲ. ಎಲ್ಲಾ ಕಾಯಿಪಲ್ಲೆ ಅಂತೂ ಹಾರ್ವೆಸ್ಟ್ ಮಾಡಿದ್ರಿ. ಆದ್ರೆ ಇನ್ನ ಫ್ರೂಟ್ಸ್ ಹಾರ್ವೆಸ್ಟಿಂಗ್ ಐತಿ. ಅದಕ್ಕೆ ಪಾರ್ಟ್ 2 ಲಾಗ್ ಆಗಿ ವೇಟ್ ಮಾಡ್ರಿ. ಮಿನಿ ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಫಾಲೋ ಮಾಡ್ರಿ. ನಮಸ್ಕಾರ.